ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ಹೇಮನಂದುಡ ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ಪ್ರೇಮನೊಂದಡ ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ಪ್ರೇಮನೊಂದಡ ಹನುಮಂತಯ್ಯ ಒಣಿ ಒಣಿ ತಿರುಗುತ್ತ ಭವಿಷ್ಯವ ಹೇಳುತ್ತ ಒಣಿ ಒಣಿ ತಿರುಗುತ್ತ ಭವಿಷ್ಯವ ಹೇಳುತ್ತ ಒಣಿ ಒಣಿ ತಿರುಗುತ್ತ ಭವಿಷ್ಯವ ಹೇಳುತ್ತ ರಾಮ ಕೊಂಡಡ ಹನುಮಂತಯ್ಯ ಪ್ರೇಮನೊಂದಡ ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ಪ್ರೇಮನೊಂದೊಡ ಹನುಮಂತಯ್ಯ ಶ್ರೀಶೈಲ ವಾಸನೆ ಶ್ರೀಶೈಲ ವಾಸನೆ ಶ್ರೀಮಲ್ಲೇಶನ ಶ್ರೀಶೈಲ ವಾಸನೆ ಗಿರಿಮಲ್ಲೇಶನ ಕೈಯಲ್ಲಿ ಶ್ರೀಶೈಲ ವಾಸನೆ ಶ್ರೀಮಲ್ಲೇಶನ ಗಿರಿಮಲ್ಲೇಶನ ಕಾಯೋ ಜಗದೀಶನೇ ಗಿರಿಮಲ್ಲೇಶನ ಕಾಯೋ ಜಗದೀಶನೇ ರಾಮ ಕೊಂಡಡ ಹನುಮಂತಯ್ಯ ಪ್ರೇಮನೊಂದಡ ಹನುಮಂತಯ್ಯ ರಾಮ ಕೊಂಡಡ ಹನುಮಂತಯ್ಯ ಭವಿಷ್ಯ ಹೇಳಕ ಕೇಳರಿ ಬಾಬು ರಾಮ ಕೊಂಡಡ ಹನುಮಂತಯ್ಯ ಭವಿಷ್ಯ ಹೇಳಕ ಕೇಳರಿ ಬಾಬು ರಾಮ ರಾಮ ರಮ ರಾಮ ರಾಮ ರಮ ರಾಮ ರಾಮ ರಮ ರಾಮ 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 ರಮ ಬರ್ರಮ್ಮ ಬರ್ರಿ. ಈ ಸೋರೆಗಾಂವ್ ಗ್ರಾಮದ ಭಕ್ತಾದಿಗಳು ತಿಳಿಸಿದೇನೆಂದ್ರ ಯಾರು ಭವಿಷ್ಯ ಕೇಳೋರು, ಯಾರಿಗೆ ಮಕ್ಕಳಾಗಲಾರ್ದವರು, ಗಂಡು ಸತ್ತವರು, ಗಂಡಿಗೆ ಬಿಟ್ಟವರು ಎಲ್ಲಾರ್ದು ಭವಿಷ್ಯ ಹೇಳ್ತೀನಿ. ಬರ್ರವಾ ಬರ್ರಿ. ನಿಮ್ಮದು ಹಿಂದಿಂದು ಆಮೇಲೆ ಮುಂದಿಂದು. ಅವ್ವ ಏನಾಯ್ತು ಯಾಕ ಏ ಮಾಯ್ಕ ಮಾಮ ನೀವು ಏನಾರಾಗ್ಯದ ಅದು ಹೇಳ ನನಗ. ಏ ತಂಗಿ ಓಯ್ ವಾ ನಾವು ಅಲ್ಲಿವ ಯಾಕ ಏನಾಯ್ತ? ಯಾಕ ನಾ ಮಾತಾಡಕಾರ ಕೈ ಮಾಡ್ತೀನಿ. ಅವ ಏನಂದು ಗೊತ್ತಾ? ಏನಂದಿವ? ನೀನು ಮುಂದಿಂದ ಹೇಳ್ತಾನಂತ ಹಿಂದಿಂದ ಹೇಳ್ತಾನಂತ. ಅಲ್ಲೋ ನನ್ನ ಹಾಟ್ಯ ಹಂಗಿಲ್ಲ ಮಾಮ, ಹಿಂದಿಂದು ಮುಂದಿನ ಅಂದ್ರೆ ಅದು ಭವಿಷ್ಯನೇ ಬೇರೆ ಐತಿ. ಅದು ಹ್ಯಾಂಗೆಪ್ಪ? ಹಿಂದೆ ಆಗುದು ಇನ್ನು ಹಿಂದೆ ಆದದ್ದು ಹೇಳಕ್ ಬಂದಿನಿ. ಏ ಅಕ್ಕ ವಾ ನಾವು ತಿಳ್ಕೊಳ್ಳಿ ಬೇರೆ ತಿಳ್ಕೊಳ್ಳೋ ತಿಳ್ಕೊಳ್ಳೋ ಹೇಳುದು ಬೇರೆ ಆಗೈತಿ. ನೀನು ಯಾನತ್ತನವ ಏನಂದು ಗೊತ್ತಾ? ಹಾ ಇದು 6 ತಿಂಗಳ ಮುಂದೆ ಏನ್ ಆತದ ನೋಡಿವ ಅದು ಮುಂದಿಂದ ಹೇಳ್ತಾನತ್ತ. ಹಾ ಮತ್ತ 6 ತಿಂಗಳ ಹಿಂದಿಂದ ಅಂದನ 6 ತಿಂಗಳ ಹಿಂದ ಆಗಿ ಹೋದುದು ಹೇಳ್ತಾನತ್ತ. ನೀನ ನನಗೆ ತಿಳಿದಿಲ್ಲವ ನನ್ನ ಹಾಟನ್ ಮಗನ, ನನಗೆ ಹಂಗೆ ತಿಳಿದಿಲ್ಲವ. ನಿಂದು ಮುಂದಿದ್ದು ಹೇಳ್ತಾರ ಅಂದಂಗೈತಿ ತಂಗಿ. ಓಯ್ ವಾ ಇನ್ನು ಮಾತಾಡ್ಸ ಅವಾಜ್ ಇಡ್ರಿ ಸ್ವಲ್ಪ. ಅವಾಜ್ ಇಡ ಮಾಮ. ನೋಡ ಮಾಮ ಅವಾಜ್ ಇಲ್ಲ. ನೀನು ಬೆಳಗಾನೆ ಚೀರಾಡಿ ಬಂದೇವ ಜಾತ್ರೆಗ ನೀನು ಚೀರಾಡಿ ಬಂದೇವ. ಒಮ್ಮೆ ಎಟ್ರ ಮಾಡ್ತಿ ಮಾಡಿ ನೋಡ. ಹಲೋ ಆಗಲ್ಲ ತಂಗಿ. ಓಯ್ ವಾ ಅಲ್ಲ ಹೋಗ್ಬಾರ ನನ್ನ ಹಾಟನ್ ಮಗ. ನಾವು ಎದ್ದು ಹಾದಿ ಎಲ್ಲಿ ತಂಗಿ? ಓಯ್ ವಾ ಇವ ಯಾವನ್ ಮಾತಾಡ್ಸ ನಾ ಮಾತಾಡಿಸ್ಲೆ ಮಾತಾಡಿವ. ಯಾವ್ರು ಯಪ್ಪ ನೀ? ಯಮ್ಮ ನಾನೂರಿ ಅಮ್ಮ, ನಿನ್ನೂರಲ್ಲಪ್ಪ. ನನ್ನ ಊರಮ್ಮ ಸೊಲ್ಲಾಪುರ ಜಿಲ್ಲಾ ಇಲ್ಲ ಸಾದೇಪುರ ನೋಡಿ ಅಮ್ಮ. ಇಲ್ಲಿ ಅಲ್ಲ ನೀನ ಅಲ್ಲ ತಮ್ಮ ಆ ಶಾದಾಪುರ ಬಿಟ್ಟು ಹಾ ಹಾ ಇಲ್ಲಿ ಸೋರೆಗೆ ಯಾಕೆ ಕಬ್ಬಿ ತೋಡಿ ಬಂದಿದೇನು? ಇಲ್ಲಮ್ಮ, ಹಾ ಊರು ತಿರುಗುತ್ತಾ ಭವಿಷ್ಯ ಹೇಳುತ್ತಾ ಹೊಂಟಿ ನೋಡಿ ಅಮ್ಮ. ನಿನ್ನ ಹೆಸರು ಏನಿಪ್ಪ? ಯಮ್ಮ ನನ್ನ ಹೆಸರು ರಾಮಯ್ಯ ನೋಡಿ ಅಮ್ಮ. ರಾಮಯ್ಯ? ಹಾ ಹಾ ರಾಮಯ್ಯ ಏನ್ ಮಾಡ್ತೀನಿ? ನಮ್ಮ ಕೆಲಸ ಆಯ್ತು ಕೈ. ಯಮ್ಮ, ನಾ ಭವಿಷ್ಯ ಹೇಳ್ತೀನಿ ಅಮ್ಮ, ಭವಿಷ್ಯ. ಭವಿಷ್ಯ ಹೇಳ್ತೀಯಾ? ಏ ತಂಗಿ ಏನು ಕೊಟ್ರಿ ಹೇಳ್ತಾನೆ ಕೇಳ. ಏ ರಾಮಯ್ಯ, ಏನಮ್ಮ? ನೀ ನಮ್ಮ ಭವಿಷ್ಯ ಕೇಳಬೇಕಾಗಿದೆ. ಹಾ ಹಾ ನಿನ್ ಏನು ಕೊಟ್ರೆ ಹೇಳಪ್ಪ. ನಿಂದು ಕೊಟ್ರೆ ಹೇಳ್ತೀನಿ ಅಲ್ಲಮ್ಮ. ಕುಡಿಯಕ್ಕ ನಿಂದು ನಿಂದು ಕೊಟ್ರಿ ಅಂತ ನಿನ್ನ ಹೊಡೆತನ ಬಾಯ ಮುಂಗೈ ಕೊಟ್ರಿ ಏನು ಹೇಳ್ತಿ? ಏಯ್ ಹಾಟೆ ಬಂದು ಹೆಂಗಸ ಮುಡ್ತಾನಲ್ಲಿ ಇವ. ಯಾಕ ಆ ಇವು ಹ್ಯಾಂಡ್ರಿ ಬಿಟ್ಟು ಭಾಳ ದಿನ ಹೋಗಿರ್ತಾವ. ನಾಟ್ಯ ಹೆಂಗಸರು ನೋಡೋಣ ಕಾಲು ಎತ್ತ ಇವು ನಾಯಿ ಇದ್ದಂಗೆ ಇವು. ಏ ತಮ್ಮ, ಓಯ್ ವಾ ಏನಮ್ಮ? ನಿನಗೆ ಗೊತ್ತಿಲ್ಲ? ಆಗಲ್ ಬಿಡಿಪ್ಪ. ಭವಿಷ್ಯ ಏನು ಕೊಟ್ರಿ ಹೇಳ್ತಿಪ್ಪ? ಅರೇ ಅಮ್ಮ, ನೀವು ಕಂಚ ನಮ್ಮ ಕಾರ್ಯ ಸುದ್ದಿ ಅನ್ನೋಂಗ
5 ಗುಂಡು ಪಾವಲಿ ಕೊಟ್ರ ಮ್ಯಾಲೆ ರಾಮಯ್ಯ ಬುರ್ರ ಬಸ್ ಅಂತ ಹೋಗ್ಬಿಡ್ತಾನೆ. ಏ ಅಕ್ಕ ಮನಗಂಡ ಇದ್ದಾಗದ ಏ ಅಕ್ಕ 5 ಗುಂಡು ಪೌಲಿ ಹಾಕಿ ಗಂಡ ಮಾತಿ ಕೇಳಿದ್ರೆ ರಾಮಯ್ಯ ಬುರ್ರ ಅಂತ ಹೋತಾರ ರಂಡಿ ಕಿಸ್ಕೊಂಡು ತೆಳಗ್ ಕುಂಡ್ರಕತ್ನಿ ನಾವಲ್ಲಿವ ಹಂಗಂದಿಲ್ಲವ ಹೆಂಗಂದಿವ ಕಂಚ ಕಾರ ಕೊಟ್ರ ಭವಿಷ್ಯ ಶುದ್ಧ ಹೇಳ್ತೀನಿ ಅಂತ ನಾವು ಹಿಂಗಂದಾನೆ ನೀವ ಹಾ. ನಾನೇ ಬ್ಯಾರೆ ತಿಳ್ಕೊಂಡು ಹೇಳಿದಿವ ತಂಗಿ. ರೊಕ್ಕ ಕುಡಿಯಬೇಕು ಕೇಳೋನು ಹಾ ಹಿಂಗಿಡು ನಮ್ಮ ಆಯಿ ಗಂಡ ಹಿಂಗಿಡು ಮಾಯ್ಕ ತಂಗಿ ಓಯ್ವ ಕೊಟ್ಬಿಡಿ ಅವ್ರ ಅಕ್ಕ ನೀನೇ ಕುಡಿಯವ ಅರೆ ಯಾರ್ದು ಕೊಡ್ತೀರಿ? ನಿನಗೆ ಯಾರ್ದು ಬೇಕಪ್ಪ ನಮ್ಮ ಅಕ್ಕಂದು ಬೇಕಾ ನಂದು ಬೇಕಾ ಹೇಳಪ್ಪ ಇಲ್ಲ ತಂಗಿ ಓಯ್ವ ನಾನು ರೊಕ್ಕ ಚಿಜೋರಿ ಅಂತ ತೆಗೆದುಕೊಳ್ಳಿ ATM ದಾಗ ತೆಗೆದುಕೊಳ್ಳಿ ಯಾಕ ಚಿಜೂರನ್ ರೊಕ್ಕ ದೊಡೆ ಮಾಡ್ತಾವ ಎರಟ ಬಂದು ತೆಗೆದು ಕೊಡು ನೀ ತಂಗಿ ಹ್ಞೂ ಇವ ATM ನಂಬರ್ ನೀ ಹೊಡಿ ರೊಕ್ಕ ನಾ ತೆಗಿತ ಆಗಲಿ ಇವ ಹೊಡಿ ಕೊಳ್ಳಿ ಕುಡಿಯವ ತಬರಿಯಾ ಏತಮ್ಮ ಏನಿಮ್ಮ? ರೊಕ್ಕ ಬರಬರ ಇಲ್ಲ ಹಾ ಬರೋಬರಿ ಐತಲ್ಲ ಅಮ್ಮ. ಇನ್ನು ಹೇಳು ಇನ್ನು ನಿನಗೆ ಬೇರೆ ಕೊಡ್ಬೇಕಲ್ಲ. ಏಯ್! ಹಾಟನ ಮಗನ ಭವಿಷ್ಯ ಹೇಳು ಭವಿಷ್ಯ ಭವಿಷ್ಯ ಯಾರ್ದು ನಿಂದಿ ಹೇಳಿ ಏನು ಇದ್ರದ್ದು ಹೇಳಿ. ನೀನು ಯಾರ ಮೇಲೆ ಸಮಸ್ಯೆ ಅದ ಅವ್ರದ್ದು ಹೇಳುದು ಯಾರ್ದು ಕೈ ಕೊಡ್ತೀರಿ ಅವ್ರದ್ದು ಹೇಳ್ತೀನಿ. ನೀನು ಯಾರ್ದು ಬೇಕು ಯಾರ್ದು ಕೊಟ್ಟವ್ರದ್ದು ಅಕ್ಕಿ ಕೇಳು ತಗೋ ಹಾ ಅಕ್ಕಿ ನಂದೇ ಕೇಳು. ಹೇಳಿದೆ ನಿಂದಿ ಹೇಳಿದೈತಾ? ಅಕ್ಕಿದೆ ಹಿಡಿ ಅಕ್ಕಿದೆ ಹಿಡಿ ಅರೆ ತಡ್ಕೊ ಅಮ್ಮ. ಉಗುಳ್ತೆ ನನ್ನ ಹಾಟೆ ಕೈಯಾಗ ಅರೆ ಮನಿದು ರೊಟ್ಟಿ ಗಿಟ್ಟಿ ಮಾಡಿ ಮುಸಿರಿ ಗಿಸಿರಿ ತಿಕ್ಕಿ ಎಲ್ಲ ಗೆರಿ ಎಲ್ಲ ಸೌದ್ ಹೋಗೈತಿ. ಅಂದ್ರೆ ಉಗುಳಿನ ತಿಕ್ಕಿ ನೋಡವ ನಂಗೆ ಆಯ್ತಪ್ಪ ನೀ ಅಂದ್ರೆ ಗೆರಿ ಕಾಡ ಕರೆಯದಪ್ಪ ಬಾದವ್ರ ನೀ ಅರೆ ಇದು ಕೈ ಸರಿ ಇಲ್ಲ ನೋಡಿದು ಕೈಗೆ ಏನಾಗ್ಯದ ನನ್ನ ಹಾಟ್ಯಾರ ಕಾಲಿಗೆಲ್ಲ ಅದ ಕೈನೇ ಅದಿದು ಕೆಬ್ಬಣದಂಗೆ ಅಲ್ಲ ನನ್ನ ಹಾಟ್ಯ ನನ್ನ ಗಂಡ ಕೈ ಕೊಟ್ಟಿಲ್ಲ ನಿನ್ನ ಕೈ ಕೊಟ್ಟಿನಂದ್ರೆ ಇದು ಪುಣ್ಯ ಇದು ಗಣಸಿನ ಕೈ ಇದೆ ಆಗಲಿ ಬಿಡಪ್ಪ ನಮ್ಮ ಅಕ್ಕಂದ ಹೇಳ ಅದೇ ನಿನ್ನ ಕಡೆ ನಂದ ಏ ಅಕ್ಕ ಆ ನಿನಗೆ ಅಗದಿ ಹೇಳಿ ಸಣ್ಣ ಪೋರಿ ನೋಡ್ಯಾ ನನ್ನಿಂದ ಕೊಡತ್ತ ನಿನ್ ಸಣ್ಣ ಪೋರಿ ಇಲ್ಲ ನಾ 00 ಇದ್ದ ಅದಕ್ಕೆ ಕೊಡೋ ನಾನು ಕೊಡೋ ನಿಂದು ರಮಯ್ಯ ಏ ರಮಯ್ಯ ನಿನ್ನ ಕೈ ಕೊಡ್ತಾ ಖರ್ನಿ ಕಸಿ ಬಿಸಿ ಮಾಡಿ ಬಂದ್ಬೇಡ ಯಾನ್ ಮಾಡ್ತೀರಿ ಆ ಮೆಲ್ಲಕ್ಕೆ ಮಾಡಿ ಮೆಲ್ಲಕ್ಕೆ ನೋಡಿ ಹೇಳ್ತೀನಿ ನಾನು. ಕೈ ಕೊಡ್ಬೇಕಾ ಕೊಡಿ. ಇವತ್ತು ಹಿಡಿಬೇಡ ಅರೆ ತಡಿಯಮ್ಮ ಸ್ವಲ್ಪ ಗಾನ ಐತಿದಲ್ಲ ನನ್ನ ಹಾಟ್ಯ ಅರೆ ಇದು ಸ್ವಲ್ಪ ಸಿಕ್ಬೇಕಾಗ್ತದಮ್ಮ ಈ ರೀತಿ ತಿಕ್ಕಬೇಡ ಈ ರೀತಿ ತಿಕ್ಕು ಹಾ ತಂಗಿ ಯಾಕ ಗುಳುಗುಳು ಮಾಡತ್ತಿರ್ಬೇಕಲ್ಲ ಅರೆ ನಂದು ಬೆಳಕು ಬೇಕಲ್ಲ ಕಾಲಿಯಲ್ಲಿ ಹಾಕ್ತೋ ನೀ ಕಾಲಿಯಲ್ಲಿ ಹಾಕಲಿಕ್ಕೆ ಹಾಕಿಯ ಹೇಳ್ಬೇಕಲ್ಲ ಭವಿಷ್ಯ ನೀ ಅಮ್ಮ ಅನ್ಬೇಡ ಮನೆ ಕುಡಿವ ಹಾಗೆ ಮಾಡಬೇಡಮ್ಮ ಯಮ್ಮ ನಿನ್ನ ಭವಿಷ್ಯ ಹೇಳ್ಬೇಕಲ್ಲ ಅಮ್ಮ ಮಾತಿಯಲ್ಲ ಹಾಕಿಯ ಯಮ್ಮ ನಿಮ್ಮ ರಾಜರಿಗೆ 5 ಮಂದಿ ಹೆಣ್ಣು ಹೌದು ಕರಿಯದಪ್ಪ ಮಾತ ಹೌದಲ್ಲಮ್ಮ ಕರಿಯದ ಮಾತು ಖರೆ ಅಂದ್ರೆ ಖರೆ ಅಂದ್ರೆ ಸುಳ್ಳು ಅಂದ್ರೆ ಇಲ್ಲಪ್ಪ ಸುಳ್ಳು. ಕರಿಯದ ಮಾತಿದು ಆಮೇಲೆ ನಿಮ್ಮ ರಾಜರು ನೋಡಮ್ಮ 12 24 ವರ್ಷ ಭವಿಷ್ಯ ಅಯ್ಯೋ ಅನುಷ್ಠಾನ ಮಾಡಿ ಒಂದು ಹೆಣ್ಣು ಕೂಸ್ತಾರ ಪಡ್ಕೊಂಬಂದಾರಪ್ಪ ಹಂಗೆ ತಿಕ್ಕ್ರಿ ಹಂಗೆ ತಿಕ್ಕು ನಿನ್ನ ಕೈ ಕೊಟ್ಟಿಲ್ಲಮ್ಮ ನನ್ನ ಕೈ ಕೊಟ್ಟಿಲ್ಲ ನೋಡಿಪ್ಪ ತಾಯಿ ಕೈಯವ್ರು ಕೊಟ್ಟಿಲ್ಲ ಹಂಗೆ ತಿಕ್ಕು ಏನು ಆ ಕೂಸು ನಮಗೆ ಸಿಗ್ತೈತಿಲ್ವೋ ನಮಗೆ ದಕ್ಕದಿಲ್ಲ ಅಂತ ನಿಮ್ಮ ಹೊಟ್ಟ್ಯಾಗ ಒಂದು ಸ್ವಲ್ಪ ಗಂಟು ಹಾಕುತ್ತೆ ನೋಡಿ ಆಕೆಗೆ ಹೊಟ್ಟೆ ಗಂಟೆಗೆ ನಾಳೆ ಸೊಲಾಪುರಕ್ಕೆ ಆಪರೇಷನ್ಗೆ ಹೋಗ್ಬೇಕಾಗ್ಯದ ಆಕಿ ರಾಮಯ್ಯ ನಮಗೆ ಕೆಲಸ ಆಗ್ತದಿಲ್ಲ ಅಂತ ನಿಮ್ಮಿಬ್ಬರು ಹೊಟ್ಟ್ಯಾಗ ಬಿಸಿ ಬಿಸಿ ನಡೆದೈತಿ ಹೋಗ್ಯಪ್ಪ ನೀವು ಒಂದು ನಮ್ಮನೆ ಕೊಲೆ ಮಾಡ್ಬೇಕಂತ ಬಂದಿರಲ್ಲ ನನ್ನ ಕೈ ಬಿಡು ರಾಜ ಏನಮ್ಮ ನನ್ನ ಮೈ ಜುಮ್ ಜುಮ್ ಅನ್ನಕತ್ತದು ಯಮ್ಮ ಇಲ್ಲಿ ಬಿಡಪ್ಪ ಚಂದ ಹೇಳ್ಬಿಡು ನೀವು ನಮ್ಮ ಭೋಗಾದೇವಿನ ಕೊಲೆ ಮಾಡ್ಬೇಕಂತ ಬಂದಿರ ಹೌದಾ ಮಂದಿ ಕೂತಾರ ಬಿಟ್ಟಾರ ನಮ್ಮ ಇದರ್ನಿಗೆ ಅವ್ರಿಗೆ ಹೇಳಪ್ಪ ಅವ್ರಿಗೆ ಕಿವ್ಯಾಗ ಹೇಳಪ್ಪ ನಮಗೆ ಜಾಕ್ಲಿ ಹೇಳಿದ್ರೆ ಕೂತ ಅಕ್ಕ ತಂಗ ಬಂದು ನಾವು ಇದು 2 ಜಟ್ಟಿ ಬೋಳ್ಸ್ಯಾರು ಯಮ್ಮ ಇದ್ದಾಗ ಹೇಳಕತ್ತೀನಿ ಹೇಳಪ್ಪ ನೀವು ಸಿಟ್ಟಿ ಬರಾಕು ಯಪ್ಪ ಏನ್ ಮಾಡ್ಬೇಕು ಯಮ್ಮ ಆ ಭೋಗಾದೇವಿ ಸಾಯ್ಬೇಕಂದ್ರೆ ನನ್ನ ಹತ್ರ ಒಂದು ಬೇರೆ ಐತಿ ಅದು ಯಾ ಬೇರಿಪ್ಪ ಅದು ಒಟ್ಟ ಮರಿಗೆ ಬೇರೆ ನೋಡಿ ಅಮ್ಮ ಹ್ಯಾಂಗ ಒಟ್ಟು ಬರ್ತಾ ನೀವ ಹಿಂಗಮ್ಮ ಒಟ್ಟ ಮರಿಗೆ ಬೇರೆ ಏಪ್ಪ
ಆ ಬೇರೆ ಒಯ್ದು ಏನು ಮಾಡ್ಬೇಕಪ್ಪ? ಯಮ್ಮ ಆ ಬೇರು ಒಯ್ದು ಹೌದು. ಯಮ್ಮ ತೆಳಗೊಂದು ಕಲ್ಲಿಟ್ಟು ಗಸ ಗಸ ಅಲ್ಲ ಯಾಕ ತಿಕ್ಕಿ ಸ್ವಲ್ಪ ರಸ ಬಂದ ಬಳಿಕ ಏನಿಮ್ಮ ಒಂದು ಕಪ್ ಹಾಲ ಇಲ್ಲದ್ರೆ ಒಂದು ಕಪ್ ನೀರಿನಾಗ ಹಾಕಿ ಆ ಭೋಗಾದೇವಿ ಕುಡಿಸಿ ಬಿಟ್ರೆ ಭೋಗಾದೇವಿ ಕೆಲಸ ಕಲಾಸ ಆಕೈತಿ. ನಮ್ಮ ಕೈಯಾಗ ಕೂಸು ಬರ್ತದೆಪ್ಪ. ನಿಮ್ಮ ಕೈಯಾಗ ಕೂಸು ಬರೋದು ಬಿಡುದು ನಾ ಹೇಳುದಿಲ್ಲಮ್ಮ. ನಾ ಇದ್ದುದು ಇದ್ದಂಗೆ ಹೇಳಕತ್ತೀನಿ. ಏನಮ್ಮ ರಾತ್ರಿ ಕೂತು ನಮ್ಗೆ ಕೊಡ್ತಾರ, ಅವ್ರು ಪಟ್ಟೆ ಕೊಡ್ತಾರೆ. ನಿಮ್ಮ 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 ಹಣಿಬಾರ ನಿಮ್ಮ ನಸೀಬ ಏ ರಾಮಯ್ಯ, ಏನು ಇನ್ನು ಆ ಬೇರು ಕೊಡ್ಬಾರ್ದು. ಹಾಗಾದ್ರೆ ಬೇರ್ಕೊಳ್ಳಿ ನಿಮ್ಮ. ಹೌದಪ್ಪ. ತಡ್ಕೊ. ಏನಮ್ಮ ಈ ಬೇರ್ ನಾ ಹೇಳ್ದಂಗೆ ಮಾಡಿಬಿಟ್ರೆ ಭೋಗಾದೇವಿ ಕೆಲಸ ಕಲಾಸ ಆಗ್ತೈತಿ. ನಮ್ಮ ನಾವು ಒಂದು ಕೆಲಸ ಪಾಸ್ ಆಕೈತಿ. ನಾ ಇನ್ನು ಬರ್ತೀನಿ. ಬಾಯಪ್ಪ ನೀನು ಬರುಣ ತಂಗಿ ರೊಕ್ಕ ರೂಪಾಯಿ ಕೊಟ್ಟು ಬೇರಂದ್ರು ತಂದಿಟ್ಟೆವು. ಹೌದಿವ? ಕೆಂಪಾಗಿ ಹಾಲು ಕಾಸ್ಕೊಂಬಯ್ಯವ. ಹಾ ನಾ ಬೇರ್ ತಿಕ್ಕೊಂಬರ್ತೀನಿ. ಆಗ್ಲಿ ಯಾಕ ಹಾಲು ಕಾಸು ತಂಗಿ. ಹಾಲು ಕಾಸ್ಕೊಂಡ್ ಮಾತು ಹೇಳ್ತೇವ, ನಾ ಹಾಲು ಹ್ಯಾಂಗ್ ಕಾಸ್ಬೇಕಿವ? ಹಾಲು ಕಾಸು ಪದ್ಧತಿ ಗೊತ್ತಿಲ್ಲ ಇಲ್ಲವ? ಮೋದಿ ಗ್ಯಾಸ್ ಕೊಟ್ಟಿಲ್ಲ ಎಲ್ಲರಿಗೆ. ಆ ಇಡೀ ಭಾರತಕ್ಕೆ ಮೋದಿ ಗ್ಯಾಸ್ ಕೊಟ್ಟನ. ಎಲ್ಲರಿಗೆ ಗ್ಯಾಸ್ ಕೊಟ್ಟಂದ್ರೆ ಟಾಳಿ ಹೊಡೆದು ಬಿಡ್ರಿ. ನಾ ಹೇಳ್ತೀನಿ ನಿಮಗೆ ಮುಂದಿಂದು. ನಿಮಗೆ ಕೊಟ್ಟಿಲ್ಲ, ನನ್ನ ಹಾಟೆ ಒಳಗೆ ಹೆಣ್ಮಕ್ಳಿಗೆ ಕೊಟ್ಟಾರ. ಇವ ಹಾ ಗ್ಯಾಸಿನ ಬಡ್ಡ್ಯಾಗ ಹಾಲಿಡು, ಮ್ಯಾಲೆ ಗ್ಯಾಸ್ ಇಡು, ಒಟ್ಟ ಗ್ಯಾಸ್ ಹೊತ್ತಿಸ್ಬೇಡ. ಹಾಲು ಕಾಯಿಸ್ಕೊಂಡು ಮಲ್ಲಿ ಲಗುವ ಕೇಳಿದ್ರಿ ಒಡಾಳಿದು ಗ್ಯಾಸಿನ ಬಡ್ಡ ಹಾಲು ಇಡತ್ತ, ಗ್ಯಾಸ್ ಹಚ್ಚಿ ಬಟ್ಟ ಹೊಡಿಬೇಡತ್ತ. ಹಾಲು ಹೆಂಗೆ ಕಾಯ್ತಾವ? ಎಲ್ಲ ಈ ಬೆಕ್ಕ ಕುಡಿದು ಹೋಗಿ ಥಂಡಿಗಾಗಿ. ತಂಗಿ ಹಂಗಲ್ಲ, ಹೆಂಗೆ ಕಾಯಿಸ್ಬೇಕಿವ? ಗ್ಯಾಸಿನ ಮ್ಯಾಲ ಹಾಲು ಇಡಬೇಕು. ಖಟ್ಕ ಹೊಡೆದ್ರೆ ಫಕ್ ಅಂತದ, ಹಾಲು ಕಾಯ್ತಾವ. ಆಗಲೇ ಹಂಗೆ ಕಾಸ್ಕೊಂಡ್ ಹೋಗಿ. ಯಾಕ ಅಲ್ಲ ಯಾಕ ದಮ್ಮ ಒಡಾಳಿ ನನ್ನ ಸೀರಿಯಲ್ ತಂಗಿ. ಓಯ್ ಬಾ ಏ ಹಾಲು ಕಾಯ್ದವ? ಹಾಲು ಕಾಯ್ದ ನೋಡ. ಯಾಕ ಆ ಬಹುದೇ ಕರಿಯಲ್ಲ. ಹಾಲು ಕಾಸ್ಕೊಂಡ್ ಬಂದಿವ. ಔಷಧ ಹಾಕಂತಡ ತಣ್ಣಗ ಅದು ನೋಡ ಹಾಲ. ಆಕಿ ಕರಿಯಲ್ಲ? ಕರಿಲ? ಹೌದು. ಭೋಗಾದೇವಿ ಭೋಗಾದೇವಿ ಯಾಕ ಯಾಕ ಏನ್ ಮಾಡಕತ್ತೀವ ಮನ್ಯಾಗ? ಖುಷಿ ಆಡ್ಸೋದ್ ಕೂತೀನಿ. ಇವತ್ತು ಸೊಕ್ಕ ನೋಡಿವ, ತಾನೇ ಹಾಡ್ದಂಗ ಆಗ್ಯದ ಬೊಬ್ಬನಿ. ಖುಷಿ ಆಡ್ತಾರೆ ಖುಷಿ. ಬಾರ ನೀನು ಹೊರಗೆ ಬಾ. ನಿನ್ನಂಗ ನಮಗೂ ಕೊಟ್ಟಿರಿ, ನಮಗೂ ಹಂಗೆ ಇರ್ತಿತ್ತು. ಯಾಕ ಯಾಕ ಕರೆದ್ರ? ಯಾಕೆ ಕರ್ದಿದ್ದೇವ? ಹೌದ್ ನೋಡ. ಕರ್ರ ಒಂದು ಬುಟ್ಟಿ ಕಡಿ ಎಣ್ಣೆಗೆ ಹಾಕಿ ಕರ್ದಿದ್ದೇವ ನಿನಗೆ. ಅಮ್ಮ ಯಾಕೆ ಕರೆದ್ರಿ? ಹಂಗೆ ಕೇಳಲ್ಲ ಹೇಳ್ತ. ಹಾ ಹೇಳುವ. ಅಲ್ಲವ ತಾಯಿ, ಹಾ ಇಂದ ನಮ್ಮ ಮನೆ ರಾಜರು ರಾಜ ದರ್ಬಾರ್ ಬಿಟ್ಟು ನಮ್ಮ ಮನೆ ರಾಜರು ಬಂದಿದ್ರೇವ. ಹೌದ್ ನೋಡ. ಅವ್ರು ಏನು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರವ? ನಮ್ಮ ಮನ್ಯಾಗ ಹಸಿ ಬಾಣ್ತಿ, ಹ್ಮ್ ಶಿಶು ಕೂಸ,
ಹಾಲು ಕೊಟ್ಟು ಮಾತು ಹೇಳ್ಯಾರ ಹಾಲು ಕುಡಿಯವ ಇವ ಚಾ ತರದ ಇವತ್ತು ಹಾಲಾಗ್ತಂದ್ರೆ ಏನು ಕಿಲಪ್ಪ ಯವ್ವ ಈಕಿಂದು ಹೇಳು ಅಲ್ಲವ ತಂಗಿ ನಮ್ಮ ರಾಜರ ಒಯ್ದು ಖುಷಿನ ತಾಯಿ ಕೊಟ್ಟು ಬಾತಿಲ್ಯಾರ ತಂದಿದೀವಿ ಕುಡಿತಿದ್ರ ಕುಡ್ಲಿಕ್ಕೆ ನಮ್ಮ ಅಕ್ಕ ತಂಗಿಯಾರ ಕುಡ್ದು ಹೋಗ್ತೇವ್ ನಾವು ಏಕ ಕುಡಿಯ ಹಂಗದ್ರ ಬ್ಯಾಡ ನೀನು ನಮ್ಮ ರಾಜರು ಕೊಟ್ಟು ಹಚ್ಬಿಟ್ರಂದ್ರ ನಾ ಕುಡಿತೀನಿವ ಕುಡಿಯವ ನೀವು ತಂದಿರಂದ್ರ ನಾ ಕುಡಿಯಂಗಿಲ್ಲ ನೋಡ ಅಯ್ಯೋ ನಾವೇನ್ ತರ್ಲಾಕ ಜರ್ಸಿ ಆಕಳ ಏನ್ ಆಡ ಎಮ್ಮೆ ಏನಿವ ರಾಜರು ಕೊಟ್ಟರು ತಂದಿದೀವಿ ಕುಡಿ ಶಟಿ ಈಕೆ ಅದು ಮುಂಜಾನೆ ಸಂಜೆ ಹಿಂದೆ ಕೀಕಿ ತಾಯವ್ರೆ ತಂಗಿ ಓಯ್ ಬಾ ಕುಡಿಯತ್ ಹೇಳಕಿ ಕುಡಿಯತ್ ಹೇಳಿ ನಾನೇನು ಕುಡಿತಾಳ ನೋಡಿ ಹಾಲು ಹಸರವತ್ತಿಯ ಹೌದ್ ನೋಡ ಈ ಊರಾಗ ಸೂರ್ಯಾಗ ಊರಾಗ್ಯವ 10 ತಿಂಗಳು ಮಳೆ ಬಿಟ್ಟಿಲ್ಲ ಅರುಣಿ ವಾಡ್ಡಿ ವಾರಿ ಎಲ್ಲ ತುಂಬ್ಯಾವ ಹಸಿರು ಚಿಗತಾವ ತಿಂದಾವ ಹಸಿರು ಹಿಂಡ್ಯಾವು ಕುಡಿ ಶಟಿ ಹಾಲಿನೆಲ್ಲ ಸೋಸೆ ಬರ್ಲತ್ತ ನೋಡಮ್ಮ ಸಂಶಯ ಮಾಡ್ಕೋಬೇಡ ಸಂಶಯ ಮಾಡ್ಕೊಂಡೆ ಊದಿನ ಕಡೆ ಆಗಿದೆ ಬೊಬ್ಬುನಿ ಸಂಶಯ ಮಾಡ್ಕೊಂಡೆ ಕುಡಿಯವ ನೀ ಹಂಗಾದ್ರೆ ಕುಡಿದು ನೋಡಮ್ಮ ಕುಡಿಯವ ರಾಜ ನಿನ್ನ ಮನೆ ಕಡೆ ಏನು ಆತಂಕ ಆಗಿದೆ ಈ ನಿನ್ನ ರಾಜ ದರ್ಬಾರ ಬಿಟ್ಟು ಈ ನನ್ನ ಅರಮಂದಿರಕ್ಕೆ ಹೋಗಿ ನೋಡು ರಾಜ ಏನು ಆಕಾಶವಾಣಿ ಆದಂತೆ ಹೋಯ್ತಲ್ಲ ಈ ನನ್ನ ರಾಜ ದರ್ಬಾರವನ್ನು ಬಿಟ್ಟು ಬೇಗನೆ ಅರಮನೆಗಾದರೂ ಹೋಗಿ ನೋಡುತ್ತೇನೆ ಭಗವಂತ. ಹೋ ಅರಮನೆಗಾದರೂ ಬಂದಂತೆ ಹೋಯ್ತಲ್ಲ. ಭೋಗಾದೇವಿ 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 ಕಾಣುತ್ತೇ ಇಲ್ಲ, ಮಗಳು ರೇಣುಕಾದರೂ ಕಾಣುತ್ತೇ ಇಲ್ಲ. ಭಗವಂತ ಒಳಗಾದರೂ ಹೋಗಿ ನೋಡುವೆ ತಂದೆ, ಒಳಗಾದರೂ ಹೋಗಿ ನೋಡುವೆ ನನ್ನಪ್ಪ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಆರೇನು ಮಾಡುವರು ಆರಿಂದಲೇ ರಹುದು, ಆರೇನು ಮಾಡುವರು ಆರಿಂದಲೇ ನವುದು, ಪೂರ್ವ ಜನ್ಮದ ಕರ್ಮ. ಶಿವ ಶಿವ ಶಂಕರ ಪರಮೇಶ್ವರ. ಹರಿ ಕತ್ತಲ ಕೋಣೆಯಲ್ಲಿ ಭೋಗದೇವಿ ರಕ್ತ ಗಾವಲಿ ಹರಿತಿದೆ ಭಗವಂತ. ಯಾರೋ ಕಟಕರು ಬಂದು ಭೋಗದೇವಿಗೆ ಇಸವು ಹಾಕಿದಂತೆ ಕಾಣುತ್ತದೆ ತಂದೆ. ಏನಮ್ಮ ಮಗಳೇ ರೇಣುಕಾ, ತಾಯಿಯನ್ನ ಕಳೆದುಕೊಂಡು ಪರದೇಶ
ತೀರಿತು ಈ ಮನೆಯ ಋಣ ನಿನಗೆ ತೀರಿತು ಈ ಭೂಮಿಯ ಋಣ. ಏನಮ್ಮ ಮಗಳೇ ಅಪ್ಪ ಎಂದು ಕೂಗಿದರೆ ಎತ್ತುಕೊಂಡು ಮುದ್ದಾಡುವೆ ಮಗಳೇ ಮುದ್ದಾಡುವೆನಮ್ಮ. ಮಗಳೇ ರೇಣುಕ ಅಪ್ಪ ಎನ್ನುವುದನ್ನು ಬಿಟ್ಟು ಅಪ್ಪ ಎನ್ನುವುದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೆ ಹೋಗಲ್ಲಮ್ಮ ರೇಣುಕ. ಶಿವ ಶಿವ ಶಂಕರ ಪರಮೇಶ್ವರ ಎಂತ ಯಾಳೆ ತಂದೆ ನನ್ನಪ್ಪ ಎಂತ ಯಾಳೆ ತಂದೆ ಮಗಳೇ ರೇಣುಕ. ತಾಯಿಯನ್ನ ಕಳೆದುಕೊಂಡು ಪರದೇಶದ ನಮ್ಮ ವಿಧಿಯೇ ಶಿವ ಶಿವ ಆವ ಜನ್ಮದ ವಿಧಿ ಆವ ಜನ್ಮದ ವಿಧಿ ಈ ಶಾಪವು ಎನಗೆ ಭಗವಂತ ಈ ದೈವೆಲ್ಲ ನಗುವಂತೆ ಮಾಡಿದೆ ತಂದೆ ನಗುವಂತೆ ಮಾಡಿದೆನಪ್ಪ ತಂದೆ. ಈ ದೇಹಕ್ಕೆ ಅಳುವ ತಂದೆ ಇಟ್ಟಿ ದೈವಕ್ಕೆ ನಗುವ ತಂದೆನಪ್ಪ. ನಗುತ್ತೈತಿ ದೈವಾಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರೋ ಮಾನವ. ನಗುತ್ತೈತಿ ದೈವಾಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವಾಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡವರಾರೋ ಮಾನವ. ಓ ವಿಧಿಯಾಟ ಕಂಡವರಾರೋ ಮಾನವ. ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ
ಬಗಿದೆ ವಿಧಿಯೊಂದು ನೀಡಿದೆ ನಾನೊಂದು ಬಗಿದೆ ವಿಧಿ ಒಂದು ನೀಡಿದೆ ಒಂದು ಬಗಿದೆ ವಿಧಿಯೊಂದು ನೀಡಿದೆ ನಾನೊಂದು ಬಗಿದೆ ವಿಧಿ ಒಂದು ನೀಡಿದೆ ಸುಖ ಕಾಣದ ಜೀವ ಸಣ್ಣಾಗಿ ಹೋಯಿದೆ 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 ವಿಧಿಯೇ ವಿಧಿಯಾಟ ಕಂಡವರಾರು ಮಾನವ ಓ ವಿಧಿಯಾಟ ಕಂಡವರಾರು ಮಾನವ ನಗತೈತಿ ದೈವ ಅಲ್ಲಿ ಅಳುತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡವರ್ಯಾರು ಮಾನವ ಓ ಮನ ಮೆಚ್ಚಿದ ಮಡದಿ ಮಡಿದೋದ ಮೇಲೆ ಮನ ಮೆಚ್ಚಿದ ಮಡದಿ ಮಡಿ ಹೋದ ಮೇಲೆ ಮನ ಮೆಚ್ಚಿದ ಮಡದಿ ಶಿವ. ಮಡಿದೋದ ಮೇಲೆ ಮನ ಮೆಚ್ಚಿದ ಮಡದಿ ಮಡಿ ಹೋದ ಮೇಲೆ ತಲೆ ಹತ್ತಿ ಉರಿಯಿತು ಎನ್ನ ಪ್ರೇಮ ಜಾಲೆ ತಲೆ ಹತ್ತಿ ಉರಿಯಿತು ಎನ್ನ ಪ್ರೇಮ ಜಾಲೆ ವಿಧಿಯಾಟ ಕಂಡವರಾರು ಮಾನವ ಓ ವಿಧಿಯಾಟ ಕಂಡವರಾರು ಮಾನವ ಮಾಧವ ಓ ವಿಧಿಯಾಟ ಕಂಡವರ್ಯಾರು ಮಾಧವ ಮಾನವ ಶಿವ ಶಿವ ಮಗಳೇ ರೇಣುಕ ಇಲ್ಲಿ ಅಳುತ್ತ ಕುಳಿತಾರೆ ಯಾರು ಕೇಳುವರಮ್ಮ ತಂದೆ ಮಗಳ ಗೋಳು ಯಾರು ಕೇಳುವರು ರೇಣುಕ ಯಾರು ಕೇಳುವರಮ್ಮ ಮಗಳೇ ನಿನ್ನನ್ನು ನನ್ನ ಮನೆಯಲ್ಲಿ ಕಸ ಮುಸರಿ ಮಾಡುವ ದಾಸಿ ಮಗಳ ಮಾದೇವಿ ಕೈಯಲ್ಲಾದರೂ ಕೊಟ್ಟು ನನ್ನ ರಾಜ ದರ್ಬಾರಕ್ಕಾದ್ರೂ ಹೋಗಿ ಬರುತ್ತೇನೆ ಮಗಳೇ ಅಮ್ಮ ಮಗಳೇ ಮಹಾದೇವಿ ಯಾಕೆ ತಂದೆಯವರೇ ಮಗಳೇ ಮನೆಯಲ್ಲಿ ಏನು ಮಾಡುತ್ತೀರಿ ಮಗಳೇ ಮನೆಯಲ್ಲಿ ಕಸ ಮೊಸರಿ ಬೆಳಗುತ್ತೀರಿ ರಾಜ್ರಿ ಮಗಳೇ ತಂದೆ ಆ ಕಸ ಮುಸ್ರಿ ಕೆಲಸವನ್ನು ಬಿಟ್ಟು ಬೇಗನೆ ಹೊರಗೆ ಬಾರಮ್ಮ ಮಗಳೇ ಹೊರಗೆ ಬಾರಮ್ಮ ಆಗಲಿ ತಂದೆ
ಅಯ್ಯೋ ಶಿವ ಶಿವ, ಈ ನಮ್ಮ ರಾಜರು ತಮ್ಮ ರಾಜ ದರ್ಬಾರ ಬಿಟ್ಟು ಈ ಅರಮಂದಿರಕ್ಕೆ ಬರಬೇಕಾದರೆ ನಕ್ಕ ನಲಿಯುತ್ತಾ ಬರ್ತಿದ್ರು. ಈಗ ಮಾರಿ ಸಣ್ಣ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ. ಮಡಿಲಿನಲ್ಲಿ ಕೂಸನವಿದೆ. ಅವ್ರಿಗೆ ಏನಾಗಿದೆ ನನಗಂತೂ ಗೊತ್ತಿಲ್ಲ. 3-4 ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಮಾತನಾಡಬೇಕು. ನಮ್ಮ ರಾಜರೇ, ನಿಮ್ಮ ಪಾಲಕ್ಕೆ ನಿನಗೆ ಕಲ್ಯಾಣವಾಗಲ್ಲಮ್ಮ ಮಗಳೇ, ಮೇಲೆ ಕೇಳಮ್ಮ. ನನ್ನ ಏಕೆ ಕರೆದಿ ನನ್ನಪ್ಪ? ಮಗಳೇ ಮಹಾದೇವಿ, ತಂದೆ, ಈ ಕೂಸವನ್ನು ಉಡಿಯಲ್ಲಿ ಎತ್ತಿಕೊರಮ್ಮ. ಅಯ್ಯೋ ಶಿವ ಶಿವ, ಯಾಕೆ ನನ್ನಪ್ಪ? ತಾವು ಶ್ರೀಮಂತರು, ನಾನು ಬಡವಳು, ಮೇಲಾಗಿ ತಿಕ್ಕಿದ ಪರದೇಶಿ. ನಾನು ದಾರಿಯಿಂದ ಹೋಗುವಾಗ ಕರೆದು ತಂದು ನಿಮ್ಮ ಮನೆಯಲ್ಲಿ ಕಸ ಮುಸುರು ಕೆಲಸಕ್ಕೆ ಹಚ್ಚಿದ್ರಿ. ಇಂಥ ಶ್ರೀಮಂತರ ಕೂಸ ನನ್ನಂತ ಬಡವತಿಕಾಯಿ ಕುಡಿಬೇಕಾದರೆ ಮನೆಯಲ್ಲಿ ತಾಯಿಯವರು ಇಲ್ಲೇನು ತಂದೀವ್ರಿ? ಶಿವ ಶಿವ, ಅಯ್ಯೋ ಶಿವ ಶಿವ, ಏನಾಗಿರ್ಬೇಕು ಏನಮ್ಮ ತಂದೆ? ಮಗಳೇ, ಹಿಂದವಾದ ಕಿಚ್ಚವನ್ನು ಮತ್ತೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಮುಚ್ಚಿಟ ಮಾತು ಬಿಚ್ಚಿ ಹೇಳಿ ರಾಜರೇ, ಏನಾಗ ನಂಬುದು? ಏನಮ್ಮ ತಂದೆ? ಮಗಳೇ, ನನ್ನಪ್ಪ, ಯಾರ ಕಟಕರು ಬಂದು ದುಃಖಿಸಬೇಡಪ್ಪ, ದುಃಖಿಸಬೇಡ. ಮಗಳೇ, ತಂದೆ? ಯಾರ ಕಟಕರು ಬಂದು ನಿನ್ನ ತಾಯಿ ಭೋಗಾದೇವಿಗೆ ಭೋಗಾದೇವಿಗೆ ಏನಾಯ್ತು ಹೇಳಿಯಪ್ಪ? ವಿಷವು ಹಾಕಿದರು. ಶಾಂತರಾಗಿ ನನ್ನಪ್ಪ, ಶಾಂತರಾಗಿರಿ. ಹುಟ್ಟಿದ ಹುಳ ಒಮ್ಮ ಸಾಯುವುದು, ಕಟ್ಟಿದ ಮನೆ ಬೀಳುವುದು, ಒಟ್ಟಿದ ಭಣಿಮೆ ಒಮ್ಮ ನಾಶ ಆಗಿ ಹೋಗುದು. ತಾವು ಹೀಗೆ ಅಳುತ್ತಾ ಕರೆಯುತ್ತಾ ಕೂತಾರೆ, ಆ ಸತ್ತ ಹೋದ ಮಾದೇವಿ ಮತ್ತೆ ಎಂದಿಗೆ ಬರುವುದಿಲ್ಲ. ಶಾಂತ ಆಗಿ ನನ್ನಪ್ಪ, ಶಾಂತರಾಗಿರಿ. ಈಗ ನಾನೇನು ಮಾಡಲಿ ತಂದೆ? ಮಗಳೇ, ತಂದೆ, ಈ ನನ್ನ ಕೂಸವನ್ನು, ನಿಮ್ಮ ಕೂಸವನ್ನು ಎತ್ತ ತಾಯಿ ಸ್ವರೂಪವಾಗಿ ನೋಡಿಕೊಳ್ಳಬಾರಲಿಲ್ಲದಮ್ಮ. ಅಯ್ಯೋ ಶಿವ ಶಿವ, ಎಂತ ದೊಡ್ಡ ಬಂಡಿಯನ್ನು ನನ್ನ ತಲೆ ಮೇಲೆ ಹಾಕಿ ಭಾರ ಹಾಕಿದೆ ನನ್ನಪ್ಪ, ಭಾರ ಹಾಕಿದೆ. ಶಾಂತರಾಗಿ ನನ್ನಪ್ಪ, ಶಾಂತರಾಗಿ. ಶಾಂತರಾಗಿ ಅಪ್ಪ. ತಂದೆ, ಮಗಳೇ, ಆ ಕೂಸನ್ನು ನನ್ನ ಕೈಯಲ್ಲಿ ಕೊಟ್ಟು ಬಿಡಿಯಪ್ಪ. ಯಾವತ್ತು ನನಗೆ ಪರದೇಶಿ ಮಗಳಿಗೆ ಕೂಲಿ ಹೆಣ್ಣು ಮಗಳ ತರ ನೀವು ನೋಡಿಕೊಂಡಿಲ್ಲ. ನಿಮ್ಮ ಸ್ವಂತ ಮಗಳಂತೂ ನನಗೆ ಭಾವಿಸಿರಿ. ಇನ್ನು ನಿಮ್ಮ ಮಗಳು ನನ್ನ ಮಗಳನ್ನು ತಿಳಿದುಕೊಂಡು ನಾ ಏಕೆ ಜೀವಪಾನ ಮಾಡಬಾರ್ದು? ಕೊಟ್ಟು ಬಿಡಿಯಪ್ಪ, ಕೂಸ ನನ್ನ ಕೈ ಹಿಡಿಯಲಿ. ಮಗಳೇ ಮಹಾದೇವಿ, ತಂದೆ, ಈ ಕೂಸಿನ ಮುಖವು ಉಳಿದ 4 ಮಂದಿ ಅಂಡರಿಗೆ ತೋರಿಸಬಾರದು ಮಗಳೇ, ತೋರಿಸಬಾರದು. ಇಲ್ಲ ನನ್ನಪ್ಪ, ಇಲ್ಲ. ಮಗಳೇ, ತಂದೆ, ಮಹಾದೇವಿ, ಅಪ್ಪ, ಈ ನನ್ನ ಮಗಳೇ, ತಂದೆ, ತಾಯಿವಿಲ್ಲದ ತಪ್ಪಲಿ ಮಗಳಮ್ಮ. ಆಗಲ್ಪ ತಂದೆ. ತಾಯಿ ಇಲ್ಲದ ತಪ್ಪಲಿ ಮಗಳಿಗೆ ತಾಯಿ ಸ್ವರೂಪವಾಗಿ ನೋಡಿಕೊಳ್ಳೋ ಧರ್ಮ ನಿನ್ನಲ್ಲಮ್ಮ. ಆಗಲಿ ನನ್ನಪ್ಪ. ಕೊಟ್ಟು ಬಿಡಿಯಪ್ಪ, ಕೂಸನು ನನ್ನ ಉಡಿಯಲ್ಲಿ. ತೆಗೆದುಕೊಳ್ಳಮ್ಮ. ಏನು ತಂದೆಯವ್ರಿ, ಇನ್ನ ಮೇಲೆ ಇದು ನಿಮ್ಮ ಕೂಸಲ್ಲ,
ನನ್ನ ಮಗಳನ್ನು ತಿಳಿದುಕೊಂಡು ನನ್ನ ಕಸ ಮುಸ್ರಿ ಕೆಲಸ ಮುಗಿಸಿಕೊಂಡು ಹಾಲು ಹಾಕಿ ಜೋಪಾನ ಮಾಡ್ಕೊತಾ ಮನೆಯಲ್ಲಿ ಕುಳಿತುಕೊಳ್ಳುತ್ತೇನೆ. ಇದು ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿ, ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ, ಆ ದೇವರ ದೇವತೆ ಸಾಕ್ಷಿಯಾಗಿ ತಮ್ಮ ಮಾತ ನಾನು ಮೀರಿ ನಡೆದರೆ ನರ ಕುಂಟಾಗಲಿ. ತಂದೆ ನನ್ನಪ್ಪ, ಮಗಳೇ, ತಾವು ರಾಜ ದರ್ಬಾರಕ್ಕೆ ಹೋಗಿ ಬನ್ನಿ. ಈ ಕೂಸ ತಾಳು ನಾ ಅರಮನೆಗೆ ಹೋಗ್ತೀನಿ. ನನಗೆ ಹೋಗಿ ಬರಲಿಕ್ಕೆ ಆಶ್ರಯ ಮಾಡಿ ನನ್ನಪ್ಪ. ನಿನಗೆ ಕಲ್ಯಾಣವಾಗಲೇ ಮಾ ಹೋಗಿ ಬರುವಂತಳಾಗು. ಏನು ಮಗಳೇ, ಪರಮಾತ್ಮ, ಆ ಎಲ್ಲಮ್ಮ ದೇವಿ ನಿನ್ನ ಮಹಿಮ ನೋಡಿ ನಾನು ಧನ್ಯನಾದೆನಮ್ಮ, ಧನ್ಯನಾದೆ. ನಾನು ಪರದೇಶಿ ಆದರೆ ಈ ಮನೆಯಲ್ಲಿ ತಂದೆ ಸ್ಥಾನ ಕೊಟ್ಟಿದ್ದಿ. ನನಗೆ ಮಕ್ಕಳು ಇಲ್ಲವಾದರೆ ಈ ಮಗು ಕೊಟ್ಟು ತಾಯಿ ಭಾಗ್ಯ ಸಿಕ್ಕಿತ್ತು. ತಾಯಿ ಎಲ್ಲಮ್ಮ ನಿನ್ನ ಮಹಿಮೆ ನೋಡಿ ನಾನು ಧನ್ಯನಾದೆನಮ್ಮ, ಧನ್ಯನಾದೆ. ಧನ್ಯನಾದೆನೋ ದೇವ ಮಾನಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ನಾದೆನೋ ದೇವ ಮಾನಳಾದೆನೋ ಕನ್ನಡಾದೆನೋ ದೇವ ಮಾನಳಾದೆನೋ ನಿನ್ನ ಮಹಿಮ ನೋಡಿ ನಾನು, ನಿನ್ನ ಮಹಿಮ ನೋಡಿ ನಾನು ಧನ್ಯನಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ನಿನ್ನ ಮಹಿಮೆ ನೀಡಿ ನಾನು, ನಿನ್ನ ಮಹಿಮೆ ನೀಡಿ ನಾನು ಧನ್ಯಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ಭಕ್ತರ ಬಾಳಿಗೆ ದರ ಹಿಡಿದು ಬಾ ಭಕ್ತರ ಪಾಲಿಗೆ ತಲೆಗೆಳೆದು ಬಾ ಭಕ್ತರ ಬಾಳಿಗೆ ದರ ಹಿಡಿದು ಬಾ ಭಕ್ತರ ಪಾಲಿಗೆ ತಲೆಗೆಳೆದು ಬಾ ನಿನ್ನ ಮಹಿಮ ನೋಡಿ ನಾನು, ನಿನ್ನ ಮಹಿಮ ನೋಡಿ ನಾನು ಧನ್ಯನಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ಧನ್ಯಳಾದೆನೋ ಸ್ವಾಮಿ ಮಾನಳಾದೆನೋ ಕನ್ನಡ ನೋಡಿ ನಾನು, ನಿನ್ನ ಮಹಿಮೆ ನೋಡಿ ನಾನು ಧನ್ಯಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ ಧನ್ಯಳಾದೆನೋ ದೇವ ಮಾನಳಾದೆನೋ